ಇನ್ನು ಹಿರಿಯ ನಟ ಆದಂಥ ಗಣೇಶ್ ಅವರ ಬಗ್ಗೆ ಬಂದಿರುವಂಥ ಆಘಾತಕಾರಿ ಸುದ್ದಿ ಒಂದು ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸದ್ಯ ಇದೀಗ ಅವರು ಲೋಕ ತೆಚ್ಚಿದ್ದಾರೆ ನಾವು ಮಾಹಿತಿ ಬರ್ತಾರಂಥದ್ದು. ಇನ್ನು ಇದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಅತಿ ದೊಡ್ಡ ನಟರಾಗಿ ಸುಮಾರು ತಮಿಳಿನಲ್ಲಿ 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ, ಕನ್ನಡದಲ್ಲಿ 60ಕ್ಕೂ ಅಧಿಕ ಸಿನಿಮಾದಲ್ಲಿ, ತೆಲುಗುನಲ್ಲಿ 80ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟ ಡೆಲ್ಲಿ ಗಣೇಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇರೋಂಥದ್ದು. ಡೆಲ್ಲಿ ಗಣೇಶ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಅಭಿನಯ ಮಾಡಿದಂಥವ್ರು ಮತ್ತು ಅಭಿಮಾನಿ ಬಳಗವನ್ನು ಕೂಡ ಹೊಂದಿದಂಥವ್ರು. ಇನ್ನು ತಮಿಳಿನಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಮಾಡ್ತಿದ್ದಂಥ ಇವರು ಪೋಷಕ ಪಾತ್ರಗಳಲ್ಲಿ, ಕಾಮಿಡಿಯನ್ ಪಾತ್ರದಲ್ಲಿ ವಿಲನ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು. ಇನ್ನು ಇವರ ಸಾವಿಗೆ ಟಿ.ವಿ.ಕೆ ಮುಖ್ಯಮಂತ್ರಿ ಆಗಿರುವಂಥ ವಿಜಯ್ ಅವರು ಕೂಡ ಕಂಪನಿ ಮಾಡ್ತಿರುವಂಥದ್ದು. ಅವರು ಕೂಡ ಅವರ ಅಂತಿಮ ದರ್ಶನಕ್ಕೆ ಕೂಡ ತೆರಳಿರುವಂಥದ್ದು. ಇನ್ನು ವಿಜಯ್ ಅವ್ರ ಜೊತೆ ಸುಮಾರು ಒಂದು 10ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿರುವಂಥದ್ದು. ಹಾಗಾಗಿ ವಿಜಯ್ ಮತ್ತು ಇವರ ನಡುವೆ ಭಾಳ ಒಳ್ಳೆಯ ಒಡನಾಟ ಕೂಡ ಇತ್ತು. ಇನ್ನು ಅವರ ಸಾವಿಗೆ ಇವರು ಸಹ ಕಂಪನಿ ಮಿಡ್ತಿರುವಂಥದ್ದು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ನಟ ನಟಿಯರು, ಗಣ್ಯರು ಕೂಡ ಕಂಪನಿ ಮಿಡ್ತಿದ್ದಾರೆ ಮತ್ತು ಅವರ ಅಂತಿಮ ದರ್ಶನಕ್ಕೆ ಕೂಡ ಇಂದು ತೆರಳಿದ್ದಾರೆ ಅಂತ ಹೇಳ್ಬೋದು. ಇದು ಸಂಜೆ ತನಕ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ ಸಹ